ಬನ್ನಿ ಬಗ್ಗಿನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಇದೀಗ ಮುಡಾ ಪ್ರಕರಣದಲ್ಲಿ ಮತ್ತೊಂದು ದೊಡ್ಡ ಜಯ ಸಿಎಂಗೆ ಸಿಕ್ಕಿರೋದು. ರಾಜಕೀಯವಾಗಿ ಇದು ಸಹಜವಾಗಿ ಅವರಿಗೆ ದೊಡ್ಡ ಶಕ್ತಿ ಸಿಕ್ಕಂತಾಗಿದೆ. ಏನೇನು ಡೆವಲಪ್ಮೆಂಟ್ ಈ ಹಿನ್ನೆಲೆಯಲ್ಲಿ ಆಗಬಹುದು? ಮಧುಕರಿ, ಯಾವ ಪ್ರಕರಣದಿಂದ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನೇ ಕಳೆದುಕೊಳ್ತಾರೆ ಅನ್ನುವಂತಹ ಚರ್ಚೆಗಳು ನಡೆದಿತ್ತು, ಆ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು 3 ತನಿಖಾ ಸಂಸ್ಥೆಗಳಿಂದಲೂ ಕೂಡ ಒಂದು ಹಂತದ ಗೆಲುವನ್ನ ಮುಖ್ಯಮಂತ್ರಿಗಳ ಕುಟುಂಬ ಪಡೆದುಕೊಂಡಿದೆ. ಒಂದು ಕಡೆ ಲೋಕಾಯುಕ್ತ ತನಿಖೆಯಲ್ಲೂ ಕೂಡ ಯಾವುದೇ ಸಾಕ್ಷ್ಯಾಧಾರ ಇಲ್ಲ ಅಂತ ಹೇಳಿ ಬಿ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಇನ್ನೊಂದು ಕಡೆ ಸಿಬಿಐಗೆ ವಹಿಸಬೇಕು ಅನ್ನುವಂತ ದೂರುದಾರರ ಏನು ಡಿಮ್ಯಾಂಡ್ ಇತ್ತು ಕೋರ್ಟ್ ಮೂಲಕ, ಕೋರ್ಟ್ ನಲ್ಲೂ ಕೂಡ ಸಿಬಿಐ ತನಿಖೆಗೆ ಒಪ್ಪಿಸ್ಲಿಕ್ಕೆ ಕೋರ್ಟ್ ಕೂಡ ಒಪ್ಪಿಲ್ಲ, ಅದನ್ನ ರಿಜೆಕ್ಟ್ ಮಾಡಿತ್ತು. ಹಾಗಾಗಿ ಅಲ್ಲಿಯೂ ಕೂಡ ಸಿಬಿಐ ತನಿಖೆಗೆ ಹೋಗಬಹುದು ಅನ್ನುವಂತ ಏನು ಆತಂಕ ಇತ್ತು, ಅದಕ್ಕೂ ಕೂಡ ರಿಲೀಫ್ ಸಿಕ್ಕಿದೆ. ಈಗ ಮೊನ್ನೆ ಇಡಿ ಏನು ನೋಟಿಸ್ ಕೊಟ್ಟಿತ್ತು ಭೈರತಿ ಸುರೇಶ್ ಅವರಿಗೆ ಮತ್ತು ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿ ಅವರಿಗೆ ಏನು ಇಡಿ ವಿಚಾರಣೆ, ಅದು ಕೂಡ ಎದುರಿಸಬಹುದು, ಅದರಿಂದಾಗಿ ಮುಖ್ಯಮಂತ್ರಿಗಳ ಕುರ್ಚಿಗೂ ಕೂಡ ಕಂಟಕ ಆಗಬಹುದು ಅನ್ನುವಂತ ಚರ್ಚೆಗಳೇನಿತ್ತು. ಆ ಇಡಿ ಕೊಟ್ಟಿದ್ದಂತ ಸಮನ್ಸ್ ಅನ್ನು ಕೂಡ ಈಗ ಕೋರ್ಟ್ ರದ್ದುಗೊಳಿಸಿರುವಂತದ್ದು. ಹೀಗಾಗಿ 3 ಆಯಾಮದಲ್ಲಿ ಇಡಿ, ಸಿಬಿಐ ಮತ್ತು ಲೋಕಾಯುಕ್ತ 3 ತನಿಖಾ ಸಂಸ್ಥೆಗಳಿಂದ ಆಗಬಹುದಾದಂತ ದೊಡ್ಡ ಆತಂಕ ಮತ್ತು ಅದರ ಕಾನೂನು ಪ್ರಕ್ರಿಯೆಗಳಿಂದ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನೇ ಕಳೆದುಕೊಳ್ತಾರೆ ಅನ್ನುವಂತ ಏನು ವಿಶ್ಲೇಷಣೆಗಳಿತ್ತು, ಅದೆಲ್ಲವನ್ನ ಮೀರಿ ಈಗ ಸಿಎಂ ಕುಟುಂಬ ಈಗ ಮುಕ್ತವಾಗಿದೆ. ಹಾಗಾಗಿ ಒಂದ್ ರೀತಿ ಕಾನ್ಫಿಡೆನ್ಸ್ ಹೆಚ್ಚಾಗಿದೆ. ಯಾಕೆಂದ್ರೆ ಲೋಕಾಯುಕ್ತ ರಿಪೋರ್ಟ್ ಹಾಕಿದಾಗ್ಲೇನೆ ಸಿದ್ದರಾಮಯ್ಯನವರಿಗೆ ಒಂದು ಕಾನ್ಫಿಡೆನ್ಸ್ ಹೆಚ್ಚಾಗಿತ್ತು. ಈಗ ಇಡಿ ಸಮನ್ಸ್ ರದ್ದು ಮಾಡಿರುವಂತದ್ದು ಕೂಡ ಇನ್ನೊಂದು ಹಂತದಲ್ಲಿ ಸಿದ್ದರಾಮಯ್ಯನವರಿಗೆ ಜಯ ಸಿಕ್ಕಂತಾಗಿದೆ. ಈ ಪಕ್ಷದ ಒಳಗೆ ಅವರನ್ನ ಕೆಳಗಿಳಿಸಬೇಕು ಅನ್ನುವಂತಹ ಬೆಳವಣಿಗೆಗಳು ಏನ್ ನಡೀತಾ ಇತ್ತು, ಅದಕ್ಕೆ ಒಂದು ಹಂತಕ್ಕೆ ಬ್ರೇಕ್ ಹಾಕುವ ರೀತಿಯಾದಂತಹ ಬೆಳವಣಿಗೆ ಕೋರ್ಟ್ ನಿಂದಲೂ ಕೂಡ ಆಗ್ತಾ ಇದೆ. ಅದು ಸಿದ್ದರಾಮಯ್ಯನವ್ರಿಗೂ ಕೂಡ ಸಹಾಯ ಆಗ್ತಾ ಇದೆ. ಮುಂದೆ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು, ಬೇರೆ ಬೇರೆ ಅಂದ್ರೆ ಮೇಲ್ಮನವಿಗಳನ್ನು ಸಲ್ಲಿಸಬಹುದು, ಅದು ಸೆಕೆಂಡ್ರಿ. ಆದ್ರೆ ತಾತ್ಕಾಲಿಕವಾಗಿ ಈ ಹಂತದಲ್ಲಿ ಸಿದ್ದರಾಮಯ್ಯನವರು ಬಜೆಟ್ ಆದ್ಮೇಲೆ ಕೆಳಗಿಳಿದು ಬಿಡ್ತಾರೆ ಅನ್ನುವಂತ ಏನು ಚರ್ಚೆಗಳು ನಡೀತಾ ಇತ್ತು, ಅದಕ್ಕೆ ಎಲ್ಲವೂ ಬ್ರೇಕ್ ಹಾಕುವ ರೀತಿಯಲ್ಲಿ ಬೆಳವಣಿಗೆಗಳು ನಡೆದಿದ್ದಾವೆ. ಜೊತೆಗೆ ಬಜೆಟ್ ಆದ ಮೇಲೆ ಸಿಎಂ ಆಪ್ತ ಬಣದಲ್ಲಿರ್ತಕ್ಕಂತಹ ಮತ್ತು ಸಿಎಂ ನ ಬೆಂಬಲಕ್ಕೆ ಇರುವಂತಹ ಶಾಸಕರು ಕೂಡ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಅನ್ನ ಆರಂಭಿಸಿದ್ದಾರೆ. ಸಿದ್ದರಾಮಯ್ಯನವರದು ಕೊನೆ ಬಜೆಟ್ ಅಂತ ಹೇಳಿ ವಿಪಕ್ಷಗಳ ಆರೋಪ ಮಾಡ್ತಾ ಇದ್ವು. ಯಾಕಂದ್ರೆ ನವೆಂಬರ್ಗೆ 2.5 ವರ್ಷ ಆಗುತ್ತೆ, ಆಗ ಅಧಿಕಾರ ಬಿಟ್ಕೊಡ್ತಾರೆ ಅನ್ನುವಂತ ಚರ್ಚೆಗಳಿತ್ತು. ಸೊ ಅದಕ್ಕೆ ಈಗ ತಿರುಗೇಟು ಕೊಡುವ ರೀತಿಯಲ್ಲಿ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿರ್ತಕ್ಕಂತಹ ಹಿರಿಯ ಶಾಸಕರೇ ಮಾತನಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಕೊನೆ ಬಜೆಟ್ ಅನ್ನುವಂತ ಪ್ರಶ್ನೆ ಕೇಳಿದಾಗ ಯಾವ ಕಾರಣಕ್ಕೂ ಇದು ಕೊನೆ ಬಜೆಟ್ ಅಲ್ಲ, ಇನ್ನೂ 3 ಬಜೆಟ್ ಅನ್ನ ಸಿದ್ದರಾಮಯ್ಯನವರೇ ಮಂಡಿಸ್ತಾರೆ ಅಂತೇಳಿ ಸಿಎಂ ಅವರ ಆರ್ಥಿಕ ಸಲಹೆಗಾರರಾಗಿರುವಂತ ಬಸವರಾಜ ರಾಯರೆಡ್ಡಿ ಅವರು ಮಾತನಾಡಿದ್ರೆ, ದೇಶಪಾಂಡೆ ಅವರು ಇನ್ನೂ ಹೆಚ್ಚು ಬಜೆಟ್ ಅನ್ನ ಮುಖ್ಯಮಂತ್ರಿಗಳು ಮಂಡಿಸ್ತಾರೆ, ಕೊನೆ ಬಜೆಟ್ ಹೇಗಾಗುತ್ತೆ ಅನ್ನುವಂತ ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯನವರ ಪರವಾಗಿ ಒಂದು ದೊಡ್ಡ ಶಕ್ತಿ ಅವರ ಜೊತೆಗೆ ನಿಲ್ಲೋದಕ್ಕೆ ಕಾನೂನಾತ್ಮಕವಾಗಿ ಆಗಿರ್ತಕ್ಕಂಥ ಬೆಳವಣಿಗೆಗಳು ಕೂಡ ಸಹಕಾರಿ ಆಗಿದೆ. ಅಂದ್ರೆ ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇಲ್ಲ, ಆ ಮೂಡಾ ಪ್ರಕರಣದ ಕಳಂಕದಿಂದ ಸಿದ್ದರಾಮಯ್ಯನವರು ಪಾರಾಗಿದ್ದಾರೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಅವರ ಆ ಬೆಂಬಲ ನೀಡ್ತಕ್ಕಂಥವರ ಸಂಖ್ಯೆ ಕೂಡ ಹೆಚ್ಚಳ ಆಗಿದೆ. ಹಾಗಾಗಿ ಸಿದ್ದರಾಮಯ್ಯನವರು ಇನ್ನಷ್ಟು ಗಟ್ಟಿಯಾಗಿದ್ದಾರೆ, ಒಳ್ಳೆ ಬಜೆಟ್ ಅನ್ನ ಮಂಡಿಸಿದ್ದಾರೆ ಅನ್ನುವಂತ ಚರ್ಚೆಗಳ ಹಿನ್ನೆಲೆಯಲ್ಲಿಯೂ ಕೂಡ ಸಿದ್ದರಾಮಯ್ಯನವರ ಕುರ್ಚಿಯನ್ನ ಅಲುಗಾಡಿಸೋದು ಅಷ್ಟು ಸುಲಭ ಅಲ್ಲ ಅನ್ನುವಂಥದ್ದು ಕೂಡ ಒಂದು ಮೆಸೇಜ್ ಕೂಡ ಪಾಸ್ ಆದಂಗೆ ಆಗಿದೆ. ಮಧುಕರ್, ಓಕೆ, ಥ್ಯಾಂಕ್ ಯು ಮಾರುತೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.